ವೀಕ್ಷಕರಿಗೆಲ್ಲ ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಕುಕ್ಕರ್ನಲ್ಲಿ ಯಾವ ರೀತಿಯಲ್ಲಿ ಕಲ್ತಪ್ಪ ಮಾಡಬಹುದು ಎಂಬುದನ್ನು ತಿಳಿಯೋಣ. ಒಂದು ಮಿಕ್ಸಿ ಜಾರಿಗೆ 8 ಗಂಟೆಗಳ ಕಾಲ ನೆನೆಸಿದಂತಹ ಬೆಳ್ತಕ್ಕಿಯನ್ನು 2 ಕಪ್ಪು ಇಲ್ಲಿ ನಾನು ತೆಗೆದುಕೊಂಡಿದ್ದೇನೆ. 2 ಕಪ್ ಬೆಳ್ತಕ್ಕಿ ತೆಗೆದುಕೊಂಡರೆ 1 ಕಪ್ ಬೇಯಿಸಿದ ಅನ್ನ ಮತ್ತು 1 ಕಪ್ ತೆಂಗಿನಕಾಯಿಯು ಇದಕ್ಕೆ ಬೇಕಾಗುತ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಬ್ಯಾಚ್ ಅಕ್ಕಿಯನ್ನು ಗ್ರೈಂಡ್ ಮಾಡಿಕೊಳ್ಳಿ. ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳಿ. ಹಿಟ್ಟು ತುಂಬ ತೆಳುವಾಗುವುದು ಬೇಡ. ಈಗ ಒಂದು ಪಾತ್ರೆಗೆ ಸುರಿದುಕೊಂಡು ಉಳಿದಿರುವ ಅಕ್ಕಿ ಮತ್ತು ಅನ್ನ, ತೆಂಗಿನಕಾಯಿ ತುರಿಯನ್ನು ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಈ ಕಲ್ತಪ್ಪ ಮಾಡುವಾಗ ನಾವು ತುಂಬ ಹಿಟ್ಟು ತೆಳು ಮಾಡಿಕೊಳ್ಳಬಾರದು. ಹಿಟ್ಟು ತೆಳುವಾದರೆ ಕಲ್ತಪ್ಪ ಸರಿಯಾಗಿ ಕುಕ್ಕರ್ ಬಿಟ್ಟು ಬರುವುದಿಲ್ಲ ಮತ್ತು ಎಣ್ಣೆಯಲ್ಲಿ ಇದನ್ನು ಬೇಯಿಸುವುದರಿಂದ ಈ ರೆಸಿಪಿಗೆ ಹಿಟ್ಟಿನ ಹದ ತುಂಬ ಮುಖ್ಯವಾಗಿರುತ್ತದೆ. ಇದು ತುಂಬ ಚೆನ್ನಾಗಿರುತ್ತದೆ. ಇದಕ್ಕೆ ನಾವು ಕುಕ್ಕರಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿಕೊಳ್ಳಬೇಕು ಮತ್ತು ಈ ಕಲ್ತಪ್ಪ ಬೆಂದಾದ ಮೇಲೆ ಆ ಎಲ್ಲ ಎಣ್ಣೆಯನ್ನು ನಾವು ತೆಗೆದು ಬೇರೆ ಪಾತ್ರೆಗೆ ಹಾಕಿಕೊಳ್ಳಬಹುದು. ಈಗ ಗ್ರೈಂಡ್ ಮಾಡಿ ಇಟ್ಟುಕೊಂಡಿರುವಂಥ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟಿಗೆ ಸೇರಿಸಿಕೊಳ್ಳಿ. ಹಿಟ್ಟಿನ ಹದವನ್ನು ಈಗ ಚೆಕ್ ಮಾಡಿಕೊಳ್ಳಿ. ತುಂಬ ತೆಳುವಾಗಬಾರದು, ತುಂಬ ಗಟ್ಟಿಯಾಗಬಾರದು. ನಂತರ ಒಂದು ಕುಕ್ಕರಿನಲ್ಲಿ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ 1 ಕಪ್ ಆಗುವಷ್ಟು ಹಾಕಿಕೊಳ್ಳಿ. ಕುಕ್ಕರ್ನ ಎಣ್ಣೆ ಕಾದ ಮೇಲೆ ಸ್ವಲ್ಪ ತೆಳುವಾಗಿ ಕಟ್ ಮಾಡಿ ಇಟ್ಟುಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ ಅದು ಗೋಲ್ಡನ್ ಬ್ರೌನ್ ಬರುವ ಹಂತ ಆಗುವಾಗ ನಾವು ಮಾಡಿಟ್ಟುಕೊಂಡಿರುವಂತಹ ಹಿಟ್ಟನ್ನು ಅದಕ್ಕೆ ಹಾಕಿ ಹಿಟ್ಟು ಒಂದು 3 ರಿಂದ 4 ಸೌಟು ಹಾಕಿದರೆ ಸಾಕು. ಯಾಕೆಂದರೆ ಎಣ್ಣೆಯಲ್ಲಿ ಈ ಹಿಟ್ಟು ಬೆಂದು ಕಲ್ತಪ್ಪ ರೆಡಿಯಾಗುತ್ತದೆ. ಈ ರೀತಿ ಎಣ್ಣೆಯಲ್ಲಿ ಕುದಿದು ಬರಬೇಕು ಕಲ್ತಪ್ಪ. ಆಗ ಸರಿಯಾದ ರೀತಿಯಲ್ಲಿ ಕಲ್ತಪ್ಪ ರೆಡಿಯಾಗುತ್ತದೆ. ಕುಕ್ಕರ್ನಲ್ಲಿರುವ ಎಣ್ಣೆಯನ್ನು ಒಂದು ಪಾತ್ರೆಗೆ ಸುರಿದುಕೊಳ್ಳಿ. ಈಗ ಕಲ್ತಪ್ಪವನ್ನು ತೆಗೆಯಿರಿ. ಎಣ್ಣೆಯನ್ನು ಸುರಿಯುವಾಗ ಜಾಗ್ರತೆ ಮಾಡಿಕೊಳ್ಳಿ, ತುಂಬ ಬಿಸಿಯಾಗಿರುತ್ತದೆ. ಈಗ ನಮಗೆ ಸೈಡೆಲ್ಲ ಕ್ರಿಸ್ಪಿ ಮತ್ತು ನಡುವಿನಲ್ಲಿ ಸಾಫ್ಟಾದ ರುಚಿಯಾದ ಕಲ್ತಪ್ಪ ರೆಡಿಯಾಗಿರುತ್ತದೆ. 1-2 ಬಾರಿ ಮಾಡಿ ನೋಡಿದ ಮೇಲೆ ನಮಗೆ ಇದು ಈಸಿಯಾಗಿ ಮಾಡಲು ಆಗುತ್ತದೆ. ಎಣ್ಣೆ ಹಾಕುವಾಗ ಸ್ವಲ್ಪ ಜಾಸ್ತಿನೇ ಹಾಕಿಕೊಳ್ಳಿ. ಯಾವುದೇ ರೀತಿಯಿಂದಲೂ ಈ ಕಲ್ತಪ್ಪ ಎಣ್ಣೆಯನ್ನು ಹೀರಿಕೊಳ್ಳುವುದಿಲ್ಲ. ಎಣ್ಣೆ ಒಳ್ಳೆ ಬಿಸಿಯಾದ ಮೇಲೇ ಹಿಟ್ಟನ್ನು ಹಾಕಿ ಬೇಯಿಸಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.